ನಮ್ಮೊಂದು ಭಾರತದಲ್ಲಿ ಸುಮಾರು 10ರಿಂದ 12 ಭ್ರಷ್ಟ ಇಲಾಖೆ ಇದಾವೆ. ಆ ಒಂದು ಇಲಾಖೆ ಹೆಸರನ್ನ ಒಂದೊಂದು ತಿಳಿಸ್ಕೊಡ್ತಾನೆ. ಈ ಒಂದು ಇಲಾಖೆಯಲ್ಲಿ ನೀವು ಕೂಡ ಇವತ್ತಲ್ಲಿ ನಾಳೆ ಹೋಗ್ಬಹುದು. ಆದಷ್ಟು ಎಚ್ಚೆತ್ತುಕೊಳ್ಳಿ. ಇದು ಸಂಪೂರ್ಣವಾಗಿ NCIBನೇ ವರದಿ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ. ಭಾರತೀಯ NCIB ಈ ಒಂದು ವರದಿನೇ ತಿಳಿಸ್ಕೊಟ್ಟಿದೆ. ಭಾರತದಲ್ಲಿ ಈಗ ಪ್ರಸ್ತುತ ಅತಿ ಹೆಚ್ಚು ಭ್ರಷ್ಟ ಮಾಡ್ತಿರುವಂತ ಇಲಾಖೆಗಳ ಹೆಸರು. ಆ ಒಂದು ಇಲಾಖೆ ಹೆಸರನ್ನ ತಿಳಿಸ್ಕೊಡ್ತಾನೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಮತ್ತು ಆದಷ್ಟು ಈ ಒಂದು ಇಲಾಖೆ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇದು ನಾನೇ ಸ್ವತಃ ಖುದ್ದಾಗಿ ತಯಾರು ಮಾಡಿದಂಥ ಮಾಹಿತಿ ಅಲ್ಲ. ಇದು ಸಂಪೂರ್ಣವಾಗಿ ಭಾರತ ಸರ್ಕಾರದ NICB ವರದಿನೇ ತಿಳಿಸ್ಕೊಟ್ಟಿದೆ. ಇದ್ರ ಬಗ್ಗೆನೇ ನೋಡೋಣ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಈ ಒಂದು ಪೇಜ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಸ್ಥಾನದಲ್ಲಿರೋದು ಯಾವುದಪ್ಪ ಅಂದ್ರೆ ನಮ್ಮೊಂದು ಅತಿ ಹೆಚ್ಚು ಭ್ರಷ್ಟ ನಡೀತಾ ಇರುವಂತ ಇಲಾಖೆ ಪೊಲೀಸ್ ಇಲಾಖೆ. ಈ ಬಂದು ಭಾರತದಲ್ಲೇನೆ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇನೆ ಅತಿ ಹೆಚ್ಚು ಭ್ರಷ್ಟದಲ್ಲಿ ಮುಳುಗಿರುವಂತ ಇಲಾಖೆ ಯಾವ್ದಪ್ಪ ಅಂದ್ರೆ ಪೊಲೀಸ್ ಇಲಾಖೆ. ಇದು ನಾನು ತಿಳಿಸ್ಕೊಟ್ಟಿಲ್ಲ, NICB ವರದಿನೇ ತಿಳಿಸ್ಕೊಟ್ಟಿದೆ. ನೋಡಿ, ಅವ್ರು ಹೇಳಿ ತಿಳಿಸ್ಕೊಟ್ಟಿರೋದು ಏನ್ ತಪ್ಪಿಲ್ಲ. ಅತಿ ಹೆಚ್ಚು ನಡೀತಾ ಇರೋದು ಪೊಲೀಸ್ ಇಲಾಖೆಯಲ್ಲಿ. ಯಾಕಂದ್ರೆ ಮೊದಲಿಗೆ ಸುಮಾರು ಬ್ರಿಟಿಷರು ಆಳ್ತಾ ಇದ್ರು. ಈಗ ನಮ್ಮ ಒಂದು ಭಾರತದಲ್ಲಿ ಪೊಲೀಸರು, ರಾಜಕಾರಣಿಗಳು ನಮ್ಮನ್ನ ಆಳ್ತಾ ಇದ್ದಾರೆ. ಹಂಗೆ ಆಗಿದೆ. ಈಗ ಹೆಲ್ಮೆಟ್ ಅಲ್ಲಿ ಇಲ್ಲ ಅಂದ್ರು ಅದು ಕೋರ್ಟಿಗೆ ಫೈನ್ ಕಟ್ಟಬೇಕಲ್ಲ, ಅಲ್ಲಿ ಕಟ್ಟೋದು ಚೀಟಿ ಕೊಡಲ್ಲ, ವರದಿ ಕೊಡಲ್ಲ, ಆನ್ಲೈನ್ ಫೈಲ್ ಏನೂ ಇಲ್ಲ. 100 ರೂಪಾಯಿ 100 ರೂಪಾಯಿ ಕೊಡೋದು, ಮನೆಗೆ ಹೋಗೋದು. ಅವರೇ ಖುದ್ದಾಗಿ ಕೇಳ್ತಾರೆ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ. ಭಿಕ್ಷೆ ಬೇಡದವ್ರ ಗತೆ ಕೇಳ್ತಾರ್ರಿ. ಭಿಕ್ಷೆ ಬೇಡದಂಗೆ ಪೊಲೀಸರು. ಅವರು ಎದಕ್ಕರ ಪೊಲೀಸ್ ಆಗ್ತಾರೋ ಒಂದು ಹೇಳಕ್ ಬರಲ್ಲ. ಪೊಲೀಸ್ ಆಗೋ ಬದಲಿಗೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೇದು. ಇಷ್ಟು ಎಲ್ಲರ ಕಡೆ ಅನ್ಸ್ಕೊಂಡು, ಅವ್ರ ಕಡೆ ಬೇಯಿಸ್ಕೊಂಡು, ಇವ್ರ ಕಡೆ ಬೇಯಿಸ್ಕೊಂಡು, ಇಂಥ ಜೀವನ ಯಾಕೆ ಬೇಕು? ದಿನಕ್ಕೆ ಒಂದು 500 ರೂಪಾಯಿ ಬರತ್ತೆ, ದುಡ್ಕೊಂಡ್ ತಿಂದ್ರೆ ಆರಾಮ್ ಜೀವನ. 4 ಜನರ ಹತ್ರ ಬೇಯಿಸ್ಕೊಂಡು, ಅಲ್ಲಿಂದ ಲಂಚ ಇಸ್ಕೊಂಡು, ಇವ್ರ ಕಡೆ ಬೇಯಿಸ್ಕೊಂಡು ಯಾಕೆ ಬೇಕು? ಈ ಒಂದು ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲೇನೆ ಅತಿ ಹೆಚ್ಚು ಭ್ರಷ್ಟದಲ್ಲಿ ಮುಳುಗಿರುವಂತ ಮೊದಲನೇ ಸ್ಥಾನದಲ್ಲಿರುವ ಭ್ರಷ್ಟ ಇಲಾಖೆ ಯಾವ್ದಪ್ಪ ಅಂದ್ರೆ ಈ ಒಂದು ಪೊಲೀಸ್ ಇಲಾಖೆ. ಇದು ನಾನು ತಿಳಿಸ್ಕೊಡ್ತಾ ಇಲ್ಲ, NCIB ಈ ವರದಿನೇ ತಿಳಿಸ್ಕೊಟ್ಟಿದೆ. ಬೇಕಾದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. 2ನೇ ಸ್ಥಾನದಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ನಗರಸಭೆ, ಪುರಸಭೆ. ಇಲ್ಲಿ ಅಂತೂ ಮುಗ್ದ ಹೋಯ್ತು. ಏನಾದ್ರೂ ಆಸುಪಾಸಲ್ಲಿ ಕೆಲಸ ಆಗ್ಬೇಕಂದ್ರೆ, ಅದ ನಂತರ ಏನಾದ್ರೂ ಸಮಸ್ಯೆ ಇದ್ರೆ, ಮತ್ತೆ ಯಾವ್ದಾದ್ರು ಕೆಲಸ ಆಗ್ಬೇಕಂದ್ರೆ, ಮತ್ತೆ ಏನಾದ್ರೂ ಜಮೀನು ಅದಿತ್ತಂದ್ರೆ ಮುಗ್ದ ಹೋಯ್ತು. ಲಂಚ ತಗೊಳ್ಳೋದು, ಕೆಲಸ ಮಾಡೋದು, ಲಂಚ ತಗೊಳ್ಳೋದು, ಕೆಲಸ ಮಾಡೋದು, ಹಿಂಗೆ ಆಗ್ತಾ ಇದೆ. ಇದು ನಗರಸಭೆ, ಪುರಸಭೆಯ ಕತೆ. ಇನ್ನು 3ನೇ ಸ್ಥಾನದಲ್ಲಿರೋದು ಕಂದಾಯ ಇಲಾಖೆ. ಹೌದು, ನಮ್ಮ ಒಂದು ಭಾರತದಲ್ಲಿರುವಂತ ಕಂದಾಯ ಇಲಾಖೆ. ಏನೇನು ಬರತ್ತೆ ಪ್ರತಿಯೊಂದಕ್ಕೆ ಲಂಚ ಕೊಡಬೇಕು. ಲಂಚ ಇರಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಪ್ರತಿಯೊಂದಕ್ಕೆ ಲಂಚ. ದುಡ್ಡಿದ್ರೆ ಎಲ್ಲ. ಮತ್ತೆ ಸರ್ಕಾರದಿಂದ ಇವರಿಗೆ ಸಂಬಳನೂ ಕೊಡತ್ತೆ, ಮತ್ತು ಇವ್ ಜನರಿಂದ ಕೂಡ ಹಣ ಕೂಡ ಲೂಟಿ ಮಾಡ್ತಾರೆ. ಯಾಕೆ ಬೇಕಂತ ಅಲ್ಲ ಸರ್ಕಾರ ಜಾಬು. ಅಲ್ಲಿ ದುಡಿಯೋದು, ಇಲ್ಲಿ ದುಡ್ಡು ತಿಂದ್ರೆ ತುಂಬಾ ಒಳ್ಳೇದು. ಬೇರೆದವರು ಇದೇನು ಭಿಕ್ಷೆ ಹಾಕ್ತಾರಲ್ಲ, ಆ ರೀತಿಯಾಗಿ ಆಗತ್ತೆ ಈ ಒಂದು ಅಧಿಕಾರಿಗಳ ಜೀವನ. ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡಿದ್ರೆ ನೀತಿನಿಂದ ಮಾಡಬೇಕು. ಈಗ ಖುದ್ದಾಗಿ ಬಹಿರಂಗವಾಗಿನೇ ತಿಳಿಸ್ಕೊಟ್ಟಿದೆ ನೋಡಿ ಭಾರತ ಸರ್ಕಾರದ ಒಂದು ಸಂಸ್ಥೆ ಹೆಸರು ತಿಳಿಸ್ಕೊಡ್ತೇನೆ ನೋಡಿ, NCIB ಆ ವರದಿನೇ ತಿಳಿಸ್ಕೊಟ್ಟಿದೆ. ನಾನು ಯಾಕೆ ಖುದ್ದಾಗಿ ಹೇಳ್ತಿದ್ದೇನಪ್ಪ ಅಂದ್ರೆ ವರದಿ ತಿಳಿಸ್ಕೊಟ್ಟಿದೆ ಅಂತ ಹೇಳಿ. ತುಂಬಾ ಜನ ನಾವೇ ತಯಾರು ಮಾಡಿದ್ವಿ ಅಂತ ಅನ್ನುವಂಥ ಜನನೂ ಇದ್ದಾರೆ. ಇದು NCIB ಈ ವರದಿನೇ ತಿಳಿಸ್ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇನ್ನು 4ನೇ ಸ್ಥಾನದಲ್ಲಿರೋದು ಗ್ರಾಮ ಪಂಚಾಯತಿ. ಹೌದಾ, ನಾವು ಗ್ರಾಮ ಪಂಚಾಯತಿ ಮುಗಿದ ಹೋಗಿದೆ. ಪ್ರತಿಯೊಂದು ಗ್ರಾಮ ಉದ್ಧಾರಕ್ಕಾಗಿ ಹಣವನ್ನು ಕಳಿಸ್ಕೊಟ್ಟಿರ್ತಾರಲ್ಲ, ಈ ಬಂದು ಅಲ್ಲಿರುವಂತ ಸದಸ್ಯರು, ಅಧಿಕಾರಿಗಳು, PDOದವರು ಎಲ್ಲ ಊರು ಡಬ್ಬ ಹಾಕ್ಬಿಡ್ತಾರೆ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ದಿಂದ ಬರುವಂತ ಅಮೌಂಟ್ ಎಲ್ಲ ಇವ್ರ ಮನೆಗೇನೆ ಜೇಬನ್ನ ತುಂಬ್ತಾ ಇರತ್ತೆ. ನಿಮ್ಮ ಊರಲ್ಲಿ ಎಷ್ಟು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಊರು ಎಷ್ಟು ಉದ್ಧಾರ ಆಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ವಿದ್ಯುತ್ ಇಲಾಖೆ. ಏನಾದ್ರೂ ಬಾಕ್ಸ್ ಕೊನಿಸ್ಬೇಕಂದ್ರೂ ಕೂಡ ಲಂಚ, ಏನಾದ್ರೂ ಮಾಡಿಸ್ಕೊಳ್ಬೇಕಂದ್ರೂ ಲಂಚ, ಏನಾದ್ರೂ ಅಧಿಕಾರಿಗಳ ಹತ್ರ ಏನಾದ್ರೂ ಕರೆಂಟ್ ಇದು ಮಾಡ್ಬೇಕಂದ್ರೆ ಲಂಚ. ಪ್ರತಿಯೊಂದು ಕೂಡ ಲಂಚ. ಕಂಬಕ್ಕೆ ಲಂಚ, ಲೈಟ್ ಕುಣಿಸೋದಕ್ಕೆ ಲಂಚ, ಅದನ್ನ ಕುಣಿಸೋದಕ್ಕೆ ಲಂಚ, TCಗೆ ಲಂಚ, ಪ್ರತಿಯೊಂದಕ್ಕೆ ಲಂಚ, ಬೋರ್ವೆಲ್ ಮಾಡಿಸೋದಕ್ಕೆ ಲಂಚ, ಎಲ್ಲದಕ್ಕೆ ಲಂಚ. ಇದು ವಿದ್ಯುತ್ ಇಲಾಖೆ ಗೋಳು. ಇದು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಇನ್ನು ರಸ್ತೆ ಸಾರಿಗೆ ಇಲಾಖೆ RTO ನೋಡಿ, RTOದಲ್ಲಿ ಲೈಸೆನ್ಸು ಇದನ್ನ ಮಾಡಿಸ್ಬೇಕಂದ್ರೆ ಲಂಚನೇ. ಪ್ರತಿಯೊಂದು ಲಂಚ. ಈ ಒಂದು RTO ಹೆಸರು ಕೂಡ ಇದರಲ್ಲಿ ಸೇರ್ಪಡೆ ಆಗಿದೆ. ರಸ್ತೆ ಸಾರಿಗೆ ಇಲಾಖೆ ತಿಳಿಸ್ಕೊಟ್ಟಿದ್ದೀನಿ. ಆರೋಗ್ಯ ಇಲಾಖೆ, ಸರ್ಕಾರಿ ಆಸ್ಪತ್ರೆ,
ಅರ್ಥ ಮಾಡ್ಕೊಳ್ಳಿ. ಈಗ ಸರ್ಕಾರ ಆಸ್ಪತ್ರೆಯಲ್ಲಿ ಬರೀ ದಂಧೆ ಆಗ್ತಾ ಇದೆ. ಡಾಕ್ಟರ್ ಇರಲ್ಲ, ಡಾಕ್ಟರ್ ಇದ್ರು ಕೂಡ ಪ್ರತಿಯೊಂದಿರತ್ತೆ, ಮತ್ತು ಹೊರಗಡೆ ತರಿಸೋದು. ಪಾಪ ಅವ್ರು ಬಂದಿರ್ತಾರೆ, ಕೂತಿರ್ತಾರೆ, ಆರಾಮಿಲ್ಲ ಅಂತ ಬಂದಿರ್ತಾರೆ, ಅವ್ರ ಕಡೆನೆ ಅಮೌಂಟ್ ಅಲ್ಲಿ ಬೇರೆ ಔಷಧನ ತರಿಸೋದು. ಇಲ್ಲಿಂದ ಇಲ್ಲಿ ತನಕ ಹೋಗ್ತಾ ಇದೆ. ಮತ್ತು ಪ್ರತಿಯೊಂದು ಸರ್ಕಾರ ಆಸ್ಪತ್ರೆಯಲ್ಲಿರುವಂತ ಡಾಕ್ಟರ್ಗಳು ಅವ್ರ ಪ್ರೈವೇಟ್ ಆಸ್ಪತ್ರೆ ಇದಾವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಿರುವಂತ ಸರ್ಕಾರದಿಂದನೇ ದವಾಖಾನೆ ಗುಳಿಗೆ ಔಷಧಿಗಳನ್ನ ತಗೊಂಡೊಯ್ಯೋದು ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಅವ್ರು ಕಟ್ಟಿಸಿರ್ತಾರಲ್ಲ, ಕಷ್ಟಪಟ್ಟು ಬೆವರು ಹರಿಸಿ ದುಡಿದಿರೋಂಥ ದುಡ್ಡಿನಿಂದ ಅಲ್ಲಿ ಹೋಗಿ ಮಾರಾಟ ಮಾಡೋದು. ಈ ರೀತಿಯಾಗಿ ಆಗ್ತಾ ಇದೆ. ಮತ್ತು ಆಸ್ಪತ್ರೆ ಅಂತ ನೋಡ್ತಾ ಇದ್ದೀರಾ, ಇಲಾಖೆ ಅಂತ ನೋಡ್ತಾ ಇದ್ರೆ ಹಂಗೆ ಗಬ್ಬ ನಾರ್ತಾ ಇದಾವ ಅಂತ ಹೇಳಿ ನೋಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅದ ನಂತರ ಶಿಕ್ಷಣ ಇಲಾಖೆ ಬಗ್ಗೆ ಪ್ರೈವೇಟ್ ಕಡೆ ಅಷ್ಟೇ ಗಮನ ಸೆಳೀತಾ ಇದೆ. ಗೌರ್ಮೆಂಟ್ ಆದ್ರೂ ಮುಗ್ದ ಹೋಯ್ತು. ಗೌರ್ಮೆಂಟ್ ಏನು ಇಲ್ಲ, ಬಂದಿರುವಂತ ದುಡ್ಡು ಅವರೊಂದು ಜೇಬುಗಳಿಗೆ ಹೋಗ್ತಾ ಇದೆ. ವಸತಿ ಮತ್ತು ನಗರಾಭಿವೃದ್ಧಿ ಇದು ಇಲಾಖೆ ಕೂಡ ಸೇರ್ಪಡೆ ಆಗಿದೆ. ಇದರಲ್ಲಿ ಆದಾಯ ತೆರಿಗೆ ಮತ್ತು GST ಮುಗ್ದ ಹೋಯ್ತು. ಇದಂತರು ಭಾರತದಲ್ಲಿ ಅತಿ ಹೆಚ್ಚು ಲೂಟಿ ಆಗ್ತಾ ಇರೋದು GST, ಟ್ಯಾಕ್ಸು, ಇನ್ಕಮು. ಇದರಲ್ಲೇ ಇಲ್ಲಿ ಜಾಸ್ತಿ ಯಾರಿಗೆ ಅನ್ಯಾಯ ಆಗ್ತಾ ಇದೆಪ್ಪ ಅಂದ್ರೆ ಮಧ್ಯಮ ವರ್ಗದವರಿಗೆ ಅತಿ ಹೆಚ್ಚು ನೋಟಿಸ್ ಬರೋದು, ಹಣ ಲೂಟಿ ಆಗ್ತಾ ಇರೋದು ಮಧ್ಯಮ ವರ್ಗದವರು. ಪಾಪ ಏನೋ ಮಾತಾಡಲ್ಲ ಅವರು. ಮುಂಜಾನೆ ದುಡಿಯೋದು, ಸಾಯಂಕಾಲ ತಿನ್ನೋದು, ಮುಂಜಾನೆ ದುಡಿಯೋದು, ಸಾಯಂಕಾಲ ತಿನ್ನೋದು. ಇವ್ರ ಪಾಡಿಗೆ ಇವರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅತಿ ಹೆಚ್ಚು ಸರ್ಕಾರ ಇಂಥವ್ರ ಮೇಲೆ ಕಣ್ಣಿರತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇಷ್ಟು ನಿಮಗೆ 10 ಇಲಾಖೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ, ವಿದ್ಯುತ್ ಇಲಾಖೆ, ರಸ್ತೆ ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ಸರ್ಕಾರಿ ಆಸ್ಪತ್ರೆ, ಶಿಕ್ಷಣ ಇಲಾಖೆ, ವಸತಿ ಮತ್ತು ನಗರಾಭಿವೃದ್ಧಿ, ಆದಾಯ ತೆರಿಗೆ, GST, ಇನ್ಕಮ್, GST, ಈ ಒಂದು ಇಲಾಖೆ. ಇಷ್ಟು ಇಲಾಖೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ಹೆಮ್ಮೆಯ ಇಲಾಖೆ ಆಗಿರುವಂತಹ ಪೊಲೀಸ್ ಇಲಾಖೆ. ಅತಿ ಹೆಚ್ಚು ಭರವಸೆ ಇಡೋದು ಈ ಒಂದು ಪೊಲೀಸ್ ಇಲಾಖೆ ಮೇಲೆ. ಅವರೇ ಈ ರೀತಿಯಲ್ಲಿ ಲಂಚ ತಿಂತಾ ಇದ್ರೆ ಇನ್ನು ನಮ್ಮ ಒಂದು ಭಾರತ ಎಷ್ಟೊಂದು ಉದ್ಧಾರ ಆಗ್ಬೋದು. ದೇಶ ಕಾಯುವಂತ ಸೈನಿಕರು ಕೂಡ ಇದೇ ರೀತಿಯಲ್ಲಿ ಲಂಚ ತಗೊಂಡು ಬಿಡ್ರಪ್ಪ ಅಂತ ಹೇಳಿ ಆಚೆ ಕಡೆ ಇರುವಂತ ರಾಕ್ಷಸರನ್ನ ಒಳಗಡೆ ಬಿಟ್ರೆ ನಾವ್ ಯಾರು ಉಳಿಯಲ್ಲ. ಅವರೊಬ್ಬರೇ ನಿಯತ್ತಿನಿಂದ ಕೆಲಸ ಮಾಡ್ತಾ ಇರೋದು. ಭಾರತೀಯ ಸೇನೆಯಲ್ಲಿರುವಂತ ಸೈನಿಕರು, ಅದ ನಂತರ ಭಾರತದಲ್ಲಿರುವಂತ ರೈತರು, ಇವರಿಬ್ಬರನ್ನ ಬಿಟ್ಟು ಉಳ್ದಂಥವ್ರೆಲ್ಲ ಕೂಡ ಲಂಚದ ಮನುಷ್ಯರೇ. ನೀವು ಕೂಡ ಲಂಚದ ಮನುಷ್ಯರೇ. ಹಿಂಗಾಗ್ತಾ ಇದೆ. ರೈತ, ಸೈನಿಕ ಇವರಿಬ್ಬರೇ ನೋಡಿ ನಿಯತ್ತಿನಿಂದಿರುವಂತ ವ್ಯಕ್ತಿಗಳು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಬರತ್ತೆ ಕಮೆಂಟ್ ಮಾಡಿ. ನಾನು ಸಂಪೂರ್ಣವಾಗಿ ಭಾರತೀಯ NINCIB ವರದಿ ಪ್ರಕಾರ ನಾನು ತಿಳಿಸ್ಕೊಟ್ಟಿದ್ದೆ.